ನಂದು ಪಾತ್ರ ಮಾಡಿ ಹರ್ಷ ಅಂತ ಅಂದಮೇಲೆ ಸೊ ಡಾಗ್ ಸತೀಶ್ ಅವರೇ, ದಯವಿಟ್ಟು ನನ್ನದೊಂದು ರಿಕ್ವೆಸ್ಟ್ ಇದೆ. ಸುಳ್ಳು ಹೇಳೋದನ್ನು ಸ್ವಲ್ಪ ಕಮ್ಮಿ ಮಾಡಿ. ಯಾಕಂದರೆ ಈಗಿನ ಪ್ರಪಂಚದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಯುವಕರು ನೋಡ್ತಾರೆ, ಸಣ್ಣ ಮಕ್ಕಳು ನೋಡ್ತಾರೆ. ಅಂದರೆ ಸಣ್ಣ ಮಕ್ಕಳೆಲ್ಲ ತುಂಬ ಫಾಲೋ ಮಾಡ್ತಾರೆ ಸೋಷಿಯಲ್ ಮೀಡಿಯಾವನ್ನು. ಸೊ ನಿಮ್ಮಿಂದ ಅವರಿಗೆ ಗೊತ್ತಿರುತ್ತೆ. ಇವಾಗಿನ ಸಣ್ಣ ಮಕ್ಕಳೆಲ್ಲ ನಮ್ಮಂತೆ ಮುಗ್ಧರಲ್ಲ. ಒಂದು ಒಂದು ಕ್ಯಾಟಗರಿ ಅಂದರೆ ನಾವು 90s ಮಕ್ಕಳು ಸ್ವಲ್ಪ ಮುಗ್ಧತೆಯಿಂದ ಇದ್ವಿ. ಸೊ ಮುಗ್ಧರಲ್ಲ, ಅವರು ನಿಮ್ಮನ್ನು ಫಾಲೋ ಮಾಡ್ತಾರೆ. ದಯವಿಟ್ಟು ನೀವು ಸುಳ್ಳು ಹೇಳಬೇಡಿ, ಸುಳ್ಳು ಹೇಳೋದನ್ನು ಸ್ವಲ್ಪ ಕಮ್ಮಿ ಮಾಡಿ. ಯಾಕಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಅವರಿಗೂ ಕೂಡ ಒಂದು ತಪ್ಪು ಸಂದೇಶ ಹೋಗ್ತಾ ಇದೆ ಅಂತ ನನ್ನ ಒಂದು ಅನಿಸಿಕೆ. ಎಲ್ಲಿ ನೋಡಿದ್ರು ಹರ್ಷ ಬೊಗಳುತ್ತೋ ಇಲ್ವೋ ಗೊತ್ತಿಲ್ಲ, ಬೊಗಳ್ಬಹುದು. ಸೊ ಬೊಗಳುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಸತೀಶ್ ಅವರು ಅಂತ ಎಲ್ಲಿ ನೋಡಿದ್ರು ಹವಾ ಅಂತೂ ಕ್ರಿಯೇಟ್ ಮಾಡಿದ್ದಾರೆ. ಅವರಿಗೆ ಗೊತ್ತಿದೆ ಯಾರ ಬಗ್ಗೆ ಮಾತಾಡಿದರೆ, ಯಾವಾಗ ಏನು ಮಾತಾಡಿದರೆ ಟ್ರೆಂಡಲ್ಲಿ ಇರ್ತಾರೆ ಅಂತ. ಸೊ ಅದಂತೂ 100% ಅವರು ಚೆನ್ನಾಗಿ ಒಂದು ಮೇಂಟೈನ್ ಮಾಡ್ತಾ ಇದ್ದಾರೆ. ಯಾಕಂದರೆ ಇಲ್ಲಿ ಗಿಲ್ಲಿ ಅವರ ಹವಾ 1 ತಿಂಗಳು ಅಂತ ಹೇಳಿ ಟ್ರೆಂಡಲ್ಲಿದ್ದರು. ಇನ್ನೊಂದು ಕಡೆ ಮಾಲಿಗೆ ಹೋಗಿ ಉಚ್ಚೆ ಒಯ್ದು ನಾನು ಟ್ರೆಂಡಲ್ಲಿ ಇರ್ತೇನೆ ಅಂತ ಹೇಳಿದರು. ಸೊ ಇವರಿಗೆ ಹೆಂಗಂದರೆ ಒಟ್ಟಾರೆ ಟ್ರೆಂಡಲ್ಲಿರಬೇಕು, ಏನಾದರೂ ಮಾಡಲಿ, ಏನಾದರೂ ಆಗಲಿ ಅಂತ. ಜನರಿಗೆ ಗೊತ್ತಿದೆ ಇವರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ. ಆದ್ರೂ ಇವನ್ ಅವರಿಗೂ ಗೊತ್ತಿದೆ ಅವರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ. ಆ ಒಂದು ಸ್ವಲ್ಪ ನಗು ಇಲ್ಲ ಮುಖದಲ್ಲಿ, ಅಷ್ಟು ಕಾನ್ಫಿಡೆಂಟ್ ಆಗಿ ಆ ಸತ್ಯ ಹೇಳಿದಾಗ ಸುಳ್ಳು ಹೇಳ್ತಾರೆ. ಸೊ ಇವರನ್ನು ನೋಡಿದಾಗ ನನಗೆ ಒಂದು ಮಾತು ನೆನಪಾಗುತ್ತೆ, ವಿನಾಶಕಾಲೇ ವಿಪರೀತ ಬುದ್ಧಿ ಅಂತ. ಅಂದರೆ ವಿನಾಶಕಾಲ ಯಾರಿಗೆ ಎಲ್ಲಿಗೆ ಹತ್ತಿರ ಬರುತ್ತೋ, ಇದೊಂದು ಗಾದೆ ಇದೆ ಗೊತ್ತಿದೆಯಾ? ದೀಪ ಒಂದು ಇದಕ್ಕೆ ಆರೋಕ್ಕೆ ಮುಂಚೆ ತುಂಬ ಒಂದು ಜಾಸ್ತಿ ಉರಿಯುತ್ತಂತೆ. ಸೊ ಇವರು ಮೇ ಬಿ ನಮ್ಮ ನಿಮಗೆ ಗೊತ್ತಿದೆ, ಹಳ್ಳಿ ಹುಡುಗ ಪೇಟೆಗೆ ಬಂದ ಅಂತ ಒಂದು ಸುವರ್ಣ ಟಿ ವಿಯಲ್ಲಿ ಒಂದು ಇದಿತ್ತು. ಸೊ ಅಲ್ಲಿ ರಾಜೇಶ್ ಅಂತ ಒಬ್ಬರು ಇದೇ ರೀತಿ ಒಂದು ಫೇಮಸ್ ಆಗಿಬಿಟ್ಟು ಸೂಸೈಡ್ ಮಾಡಿಕೊಂಡ್ರು. ಸೊ ನಂತರದ ದಿನಗಳಲ್ಲಿ ನಾವು ನೋಡಿದ ಹಾಗೆ ನಮ್ಮ ಹುಚ್ಚ ವೆಂಕಟ್ ಅವರಿದ್ದರು. ಸೊ ಇವರು ಕೂಡ ಸೇಮು, ಅಂದರೆ ಒಂದು ಟೈಮಲ್ಲಿ ಫುಲ್ ಹೈ ಮೀಡಿಯಾ ಫೇವರೇಟ್ ಆಗಿದ್ದರು. ಇವರು ಕೂಡ ಕಳೆದೋದ್ರು. ಸೊ ಮೇ ಬಿ ಸತೀಶ್ ಅವರು ಕೂಡ ನನ್ನ ಪ್ರಕಾರ 3ನೇ ಜೀವ ಅಂತ ಕಾಣುತ್ತೆ. ಯಾಕಂದರೆ ಇವರಿಗೆ ಗೊತ್ತಿದ್ದು ಮಾತಾಡ್ತಾರೋ ಗೊತ್ತಿಲ್ಲದೆ ಮಾತಾಡ್ತಾರೋ, ಬಟ್ ಕೆಲವರಿಗಂತೂ ಇವರು ಫನ್ ಫ್ಯಾಕ್ಟ್ ಅಂತೂ ಹೌದು, ಫನ್ನಿಯಾಗಿ ಇವರನ್ನು ತಗೊಳ್ತಾರೆ, ಹೌದು. ಬಟ್ ನಾನು ಹೇಳೋದು ಏನು ಅಂದರೆ, ತಪ್ಪು ಆತನಿಂದ ಒಬ್ಬನಿಂದನೇ ಅಲ್ಲ, ನಮ್ಮಿಂದ ಕೂಡ ತಪ್ಪಾಗ್ತಾ ಇದೆ. ಯಾಕಂದರೆ ಆ ಮನುಷ್ಯನಿಗೆ ವ್ಯೂಸ್ ಬರಬೇಕು, ತಾನು ಟ್ರೆಂಡಲ್ಲಿರಬೇಕು, ತಾನು ಏನು ಮಾಡಿದ್ದು ಜನ ನೋಡ್ತಾರೆ ಅನ್ನೋ ಕಾನ್ಫಿಡೆಂಟ್ ಇದೆಯಲ್ಲ, ಅದನ್ನು ಮೊದಲು ನಾವು ಇಳಿಸಬೇಕು. ಯಾಕಂದರೆ ಇಂಥವರಿಗೆ ನಾವೇ ಸಪೋರ್ಟ್ ಮಾಡಿ ನಾವೇ ದೂರೋದನ್ನು ಬಿಟ್ಟರೆ ಮೇ ಬಿ ನನಗೆ ಅರ್ಥ ಆಗ್ತಾ ಇಲ್ಲ ಇಂಥವರಿಗೆ ಯಾಕೆ ನಾವು ಸಪೋರ್ಟ್ ಮಾಡ್ತಾ ಇದ್ದೇವೆ ಅಂತ. ಯಾಕಂದರೆ ಈ ಮನುಷ್ಯ ಏನು ಸಮಾಜ ಸೇವಕ ಅಲ್ಲ, ಈ ಮನುಷ್ಯ ಏನು ಒಳ್ಳೆಯದಂತೂ ಮಾಡೇ ಇಲ್ಲ. ಹೆಣ್ಣು ಮಕ್ಕಳ ಬಗ್ಗೆ ತುಂಬ ತಪ್ಪಾಗಿ ಮಾತಾಡ್ತಾನೆ. ಉಳಿದವರು ಅಂದರೆ ಇವನನ್ನು ಯಾರು ಒಂದು ಪ್ರೀತಿ ಅಂದರೆ ಆ ಒಂದು ಟ್ರೆಂಡಲ್ಲಿ ಇರ್ತಾರೆ ಅವರನ್ನು ಮಾತ್ರ ಗೌರವಿಸ್ತಾನೆ. ಕಿಚ್ಚ ಸುದೀಪ್ ಅವರ ಬಗ್ಗೆ ಕೂಡ ಇವನು ಅಂದರೆ ಏನೋ ಗ್ಲಾಸ್ ಕೇಳಿದ್ರಂತೆ, ಬಟ್ಟೆ ಕೇಳಿದ್ರಂತೆ. ಇವನಿಗೆ ಈ ಕಾಮನ್ ಸೆನ್ಸೇ ಇಲ್ವಾ ಅಂತ ಗೊತ್ತಿಲ್ಲ. ಆ ಸುದೀಪ್ ಅವರು ಮನಸ್ಸು ಮಾಡಿದರೆ ಅಂಥ ಕನ್ನಡಕವನ್ನು ಮೇ ಬಿ ಲಕ್ಷಗಟ್ಟಲೆ ಕನ್ನಡಕವನ್ನು ಅವರ ಮನೇಲಿ ಇಟ್ಕೊಳ್ಬೋದು. ಅಂತಹ ಒಂದು ಸುದೀಪ್ ಅವರಿಗೆ ಇವನು ಹೇಳ್ತಾನೆ, ಕನ್ನಡಕ ಕೇಳಿದ್ರು ನಾನು ಕೊಡಲಿಲ್ಲ, ತುಕಾಲಿ ಸಂತುಗೆ ಕೊಡೋಕೆ ಕೇಳಿದ್ರು ನಾನು ಕೊಡಲಿಲ್ಲ, ಶರ್ಟ್ ಕೇಳಿದ್ರು ನಾನು ಕೊಡಲಿಲ್ಲ. ಅಯ್ಯೋ ಡಾಗ್ ಸತೀಶ್ ಅವರೇ, ಯಾವ ಪ್ರಪಂಚದಲ್ಲಿದ್ದೀರಾ? ದಯವಿಟ್ಟು ಹೊರಗಡೆ ಬಂದು ನೋಡಿ. ನಿಮ್ಮ ಪ್ರಪಂಚ ತುಂಬ ದೊಡ್ಡದಾಗಿದೆ. ನೀವು ಏನೋ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇದ್ದೀರಾ ಅಂತ ಹೇಳ್ತಾ ಇದ್ದೀರಾ. ದಯವಿಟ್ಟು ಸ್ವಲ್ಪ ಸುಳ್ಳು ಹೇಳೋದನ್ನು ನೋಡ್ಕೊಂಡು ಸುಳ್ಳು ಹೇಳಿ ಅಂತ ನಾನು ಹೇಳ್ತೇನೆ. ಇನ್ನು ಮುಂದೆ ಆದರೂ ನಮ್ಮ ಜನ ಇಂಥವರನ್ನು ಸ್ವಲ್ಪ ಫೇಮಸ್ ಮಾಡೋದನ್ನು ಸ್ವಲ್ಪ ಕಮ್ಮಿ ಮಾಡಿದರೆ ಒಳ್ಳೆಯದು ಅಂತ ನನ್ನ ಒಂದು ಅನಿಸಿಕೆ. ಯಾಕಂದರೆ ಸುಮ್ಮನೆ ಇಂಥವರನ್ನು ಫೇಮಸ್ ಮಾಡಿಬಿಟ್ಟು ಇಂಥವರಿಗೆ ನಾವೇ ಒಂದು ಸ್ಪೇಸ್ ಕೊಟ್ಬಿಟ್ಟು ನಾವೇ ಒಂದು ಸಮಾಜದಲ್ಲಿ ಸ್ಥಾನಮಾನ ಕೊಟ್ಟುಬಿಟ್ಟು ಮೇ ಬಿ ಅವ್ರಿಗೇನಾದರೂ ಮುಂದೆ ಏನಾದರೂ ಆದರೆ ಅದಕ್ಕೂ ಕಾರಣ ನಾವು ಇಂಡೈರೆಕ್ಟ್ಲಿ ನಾವೇ ಆಗ್ತೇವೆ. ಸೊ ಜನರು ಸ್ವಲ್ಪ ಯೋಚನೆ ಮಾಡಿ ಯಾರನ್ನಾದರೂ ಫೇಮಸ್ ಮಾಡಬೇಕು ಅಂತ ಅನಿಸ್ತಾ ಇದೆ. ಸೊ ಈ ವಿಡಿಯೋ ಮಾಡಲಿಕ್ಕೆ ಕಾರಣನೇ ನಮ್ಮ ಡಾಗ್ ಸತೀಶ್ ಅವರು ಯಾವುದೋ ಒಂದು ಮಾಲ್ಗೆ ಹೋಗ್ಬಿಟ್ಟು ಹುಚ್ಚೆ ಒಯ್ತಾರೆ ಅಂತ ಹೇಳಿದ್ದಾರೆ. ಸೊ ಅದನ್ನು ನಾನು ವರ್ಲ್ಡ್ ವೈಡ್ ನ್ಯೂಸಲ್ಲಿ ಹಾಕಿಸ್ತೇನೆ ಅಂತ ಹೇಳಿದ್ದಾರೆ. ಸೊ ನೋಡಬೇಕು ಹುಚ್ಚೆ ಒಯ್ಯೋದನ್ನು ಅವರು ವಿಡಿಯೋ ಮಾಡ್ತಾರಾ ಅಥವಾ ಏನಾದರೂ ಅದರಲ್ಲಿ ಏನಾದರೂ ಗಿಮಿಕ್ ಮಾಡ್ತಾರಾ ಅಂತ. ಸೊ ಉಳಿದಂತೆ ಡಾಗ್ ಸತೀಶ್ ಅವರೇ, ದಯವಿಟ್ಟು ನೀವು ತುಂಬ ಒಂದು ಉನ್ನತ ಸ್ಥಾನದಲ್ಲಿದ್ದೀರಾ. ಯಾಕಂದರೆ ಇವಾಗ ನೀವು ಕೂಡ ಫೇಮಸ್, ಒಂದು ಸೆಲೆಬ್ರಿಟಿ ಥರಾನೇ. ದಯವಿಟ್ಟು ಒಂದು ಸುಳ್ಳು ಹೇಳೋದನ್ನು ಕಮ್ಮಿ ಮಾಡಿ. ಯಾಕಂದರೆ ಕೆಲವು ಯುವಕರು, ಸಣ್ಣ ಮಕ್ಕಳೆಲ್ಲ ಇದನ್ನು ನೋಡ್ತಾ ಇರ್ತಾರೆ. ಅವ್ರಿಗೂ ಒಂದು ತಲೆಯಲ್ಲಿ ಬರುತ್ತೆ, ನಾವು ಕೂಡ ಸುಳ್ಳು ಹೇಳಿಬಿಟ್ಟು ಫೇಮಸ್ ಆಗೋಣ ಅಂತ ಹೇಳ್ಬಿಟ್ಟು. ಸೊ ಇದೊಂದು ತಪ್ಪು ಸಂದೇಶ ಹೋಗ್ತಾ ಇದೆ ಡಾಗ್ ಸತೀಶ್ ಅವರಿಂದ. ಸೊ ದಯವಿಟ್ಟು ಇದನ್ನು ಮಾಡಬೇಡಿ ಅಂತ ಹೇಳ್ತೇನೆ ನಾನು.
ಸೊ ಇನ್ನು ಉಳಿದಂತೆ ನೆಕ್ಸ್ಟ್ ವೀಡಿಯೋ ಜೊತೆ ಮತ್ತೆ ಸಿಗೋಣ ಅಂತ ಹೇಳ್ತಾ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಟೇಕ್ ಕೇರ್, ಬಾಯ್ ಬಾಯ್.